ಡಾಕ್ಟರ್ ಜಿಎನ್ ನಾಗೇಂದ್ರರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ. ಸಫಾಯಿ ಕರ್ಮಚಾರಿ ಆಂದೋಲನ್ ಕ್ಷೇಮಾಭಿವೃದ್ಧಿ ಸಂಘದ 11ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣರವರು, ಸಮಾಜ ಸೇವಕರಾದ ರಾಜು, ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಗಣ್ಯಮಾನ್ಯರಿಗೆ ಗೌರವಿಸಿ ಸನ್ಮಾನ ಮಾಡಲಾಯಿತು. ಡಾಕ್ಟರ್ ಜಿಎನ್ ನಾಗೇಂದ್ರ ಅವರು ಒಂದು ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದವರು. ಹುಟ್ಟಿದ್ದು ಬೆಂಗಳೂರಿನಲ್ಲಿಯೇ. ಜಿಎನ್ ನಾಗೇಂದ್ರ ಅವರು ಬಾಲ್ಯದಲ್ಲಿ ತಾತನ ಬಳಿ ಸುಮಾರು 9 ರಿಂದ 10 ವರ್ಷಗಳ ಸುಖವಾಗಿ ಬೆಳೆದರು. ಅವರ ತಾತನವರು 1973ರಲ್ಲಿ ತೀರಿಕೊಂಡ ನಂತರ ಅವರ ತಂದೆಯವರ ಕುಟುಂಬ ಸಮೇತ ಬೆಂಗಳೂರಿಗೆ ಕರೆದುಕೊಂಡು ಬಂದವರು. ಇತರರ ಕಷ್ಟದಲ್ಲಿದ್ದಾಗ ಅವರ ಸಹಾಯಕ್ಕೆ ನಿಂತವರು. ಚಿಕ್ಕಂದಿನಲ್ಲಿಯೇ ಶಿಕ್ಷಣದ ಜೊತೆಗೆ ನಾಗೇಂದ್ರ ಅವರು ದುಡಿಮೆಯನ್ನು ಸಹ ಮಾಡಲು ಶುರು ಮಾಡಿದರು. ಇವರ 2 ತಂಗಿಯರು ಮತ್ತು ತಮ್ಮನ್ನು ಬೆಳಗ್ಗೆ ಶಾಲೆಗೆ ಹೋಗಲು ಸಿದ್ಧಪಡಿಸುವರು, ಸಹೋದರ ಸಹೋದರಿಯ ಆರೈಕೆ ಮಾಡುವುದು ನಾಗೇಂದ್ರ ಅವರ ಜವಾಬ್ದಾರಿಯಾಗಿತ್ತು. ಜಿಎನ್ ನಾಗೇಂದ್ರ ಅವರು ಕಲಾವಿದರು ಸಹ ಹೌದು. ಡ್ರಾಯಿಂಗ್, ಪೇಂಟಿಂಗ್ ಮತ್ತು ಬೇರೆ ಬೇರೆ ವಿಶೇಷವಾದ ಕಲೆಯಲ್ಲಿ ಅವರು ನಿಪುಣರು. ಕಲಾ ಶ್ರೀಮಂತಿಕೆ ಮೂಲಕ ಅವರು ಕೇವಲ ನಮ್ಮ ರಾಷ್ಟ್ರದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾದ ಖ್ಯಾತಿಯನ್ನು ಅವರ ಕಲಾಕೃತಿಗಳ ಮೂಲಕ ಗುರುತಿಸಿಕೊಂಡಿರ್ತಕ್ಕಂಥವರು ನಾಗೇಂದ್ರ ಸರ್ ಅವರು. ನಾಗೇಂದ್ರ ಅವರು ಚಿಕ್ಕದಾದ ಚೊಕ್ಕದಾದ ಸಂಸಾರ, ಇದರ ಜೊತೆಗೆ ಬೆಂಗಳೂರು ನಗರದ ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ಗಳ ಒಂದು ಅನುಕೂಲಕ್ಕಾಗಿ ಅವರ ಪರವಾಗಿ ಅವರಿಗೆ ಬೆನ್ನೆಲುಬಾಗಿ ಸರ್ಕಾರದ ವತಿಯಿಂದ ಅವರುಗಳಿಗೆ ನ್ಯಾಯಚಿತವಾಗಿ ದೊರಕಬೇಕಾದಂಥ ಸೌಕರ್ಯ, ಸೌಲಭ್ಯಗಳು, ಅನುದಾನಗಳ ಪರವಾಗಿ ಹಗಲು ರಾತ್ರಿ ಎನ್ನದೆ ಕಳೆದ 11 ವರ್ಷಗಳಿಂದ ನಿಸ್ವಾರ್ಥತೆಯಿಂದ ಸತತವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ಗಳ ಅನುಕೂಲಕ್ಕಾಗಿ ಪ್ರತಿದಿನ ತಮ್ಮ ಸ್ವಂತ ದುಡಿಮೆ ಹಣದಲ್ಲಿ ಸರ್ಕಾರದ ಕಚೇರಿಗಳಿಗೆ ಭೇಟಿ ಕೊಡುವುದು, ಅಧಿಕಾರ ವರ್ಗಗಳ ಶಾಸಕರು, ಸಚಿವರನ್ನು ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿ ವಿಷಯವನ್ನು ತಿಳಿಸಿ ಅವರ ಸಹಾಯಕ್ಕೆ ಮುಂದಾಗುವಂತೆ ಒತ್ತಾಯಿಸುವುದು ಇವರ ದಿನನಿತ್ಯದ ಕಾಯಕ. ಅಂದರೆ ಬಸವಣ್ಣನವರ ಒಂದು ಕಾಯಕ ತತ್ವವನ್ನು ವಿಶೇಷವಾಗಿ ರೂಢಿಸಿಕೊಂಡಿರ್ತಕ್ಕಂಥದ್ದು ಶ್ರೀ ನಾಗೇಂದ್ರ ಸರ್. ಕೆಲವರು ಅದನ್ನು ಓಪನ್ ಆಗಿ ಹೇಳೋದಿಲ್ಲ. ಅವರೆಲ್ಲರೂ ಕೂಡ ಬುದ್ಧಿವಂತರೇ, ಅದ್ಭುತವಾದಂಥ ಟ್ಯಾಲೆಂಟ್ ಇದೆ. ಇವತ್ತು ಸ್ಟೇಜ್ ಮೇಲೆ ಆಡಿದಂಥವ್ರಲ್ಲ ಅದ್ಭುತವಾದಂಥ ಟ್ಯಾಲೆಂಟ್ ಇದ್ದವರು. ಅವ್ರಿಗೆ ಅವಕಾಶಗಳು ಸಿಗಲಿಲ್ಲ, ಅವ್ರು ಕರೆಕ್ಟ್ ಡೈರೆಕ್ಷನ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದೇ ಸರಿಯಾದ ರೀತಿಯಲ್ಲಿ ಅದೇ ಒಂದು ಟ್ಯಾಲೆಂಟ್ ಇರ್ತಕ್ಕಂಥವ್ರು ಅನುಕೂಲವಾದಂಥ ಕುಟುಂಬದಲ್ಲಿ ಹುಟ್ಟಿದರೆ ಅವ್ರನ್ನ ಕರ್ಕೊಂಡೋಗಿ ಒಂದು ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು, ಒಂದು ಯಾವುದೇ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ನಲ್ಲಿ ಅವ್ರಿಗೆ ಕಚೇರಿ ಕೊಟ್ಟು ಅವ್ರನ್ನ ಪ್ರೋತ್ಸಾಹ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇವತ್ತು ಅನೇಕ ಜನ ಕಲಾವಿದರ ಮಕ್ಕಳು ಮತ್ತು ಕಲಾವಿದರಾಗ್ತಾರೆ. ಯಾಕೆ ಆಗ್ತಾರೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಸಿಗ್ತಾ ಇರುತ್ತೆ. ಇವತ್ತು ಪ್ರೋತ್ಸಾಹ ಇಲ್ಲದೆ ಇರ್ತಕ್ಕಂಥವರು, ಬಡವರು, ಹಿಂದುಳಿದ ವರ್ಗದವರು, ಕೆಳಮಟ್ಟದಿಂದ ಬಂದವರು, ಯಾವುದೇ ಸಮಾಜ ಇರ್ಬೋದು, ಕೆಳಮಟ್ಟದಿಂದ ಬಡತನದಿಂದ ಬಂದವ್ರಿಗೆ ಅವಕಾಶಗಳಿಲ್ಲದೆ ಇರೋದ್ರಿಂದ ಅವರು ವಂಚಿತರಾಗಿದ್ದಾರೆ. ಅವಕಾಶಗಳನ್ನು ಕೊಟ್ಟರೆ ಯಾರು ಬೇಕಾದರೂ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ತಿಳ್ಕೋಬೇಕು. ಇವತ್ತು ಭಾಳ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಾರೆ, ಅವ್ರಿಗೆ ಒಳ್ಳೆ ಎಕ್ಸ್ಪೋಜರ್ ಸಿಗಲ್ಲ, ಅವ್ರಿಗೆ ಇಂಟರ್ನೆಟ್ ಇರೋಕ್ಕಿಲ್ಲ, ಮನೆಯಲ್ಲಿ ಕಂಪ್ಯೂಟರ್ ಇರಲಿಕ್ಕಿಲ್ಲ, ಅವ್ರಿಗೆ ಎಕ್ಸ್ಪೋಜರ್ ಕಮ್ಮಿ ಆಗುತ್ತೆ. ಕೆಲವ್ರಿಗೆ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ. ಆದರೂ ಕೂಡ ಇಂಡಿವಿಜುವಲ್ ಟ್ಯಾಲೆಂಟ್ ಇದೆಯಲ್ಲ ಅದು ಕಾನ್ಸ್ಟೆಂಟ್. ಅಂದರೆ ಅದನ್ನು ಯಾರೂ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಭಾಳ ಬುದ್ಧಿವಂತರಿದ್ದೀರಿ, ಭಾಳ ತಿಳುವಳಿಕೆ ಇದ್ದೀರಿ. ಏನಪ್ಪ ಅಂದರೆ ಈ ಒಂದು ಬಡವರ ಸಮಸ್ಯೆಗಳನ್ನು ನಾವು ತಿಳಿದು ನಾವು ಕೆಲಸವನ್ನು ಮಾಡಬೇಕು. ಅಧಿಕಾರಿಗಳಾಗಿರ್ಬೋದು, ಜನರ ಪ್ರತಿನಿಧಿಗಳಾಗ್ಬೋದು, ಎಲ್ಲರೂ ಕೂಡ ಈ ಒಂದು ಸಮಸ್ಯೆನ ಅರ್ಥ ಕೆಲಸವನ್ನು ಮಾಡಬೇಕು. ಈ ಕೆಲಸವನ್ನು ಭಾಳ ಚೆನ್ನಾಗಿ ನಾಗೇಂದ್ರ ಅವರು ಮಾಡಿದ್ದಾರೆ. ಬಹುಶಃ ಆಫ್ಟರ್ IPD ಸಾಲಪ್ಪನವ್ರು ಆದಮೇಲೆ ನಾಗೇಂದ್ರ ಅವರು ಈ ಸಮಸ್ಯೆನ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅವರು ಎಷ್ಟೇ ಇದ್ರೂ ಕೂಡ 365 ಡೇಸು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ಕೆಲಸವನ್ನು ಮಾಡ್ತಾರೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮಿಸ್ ನಾಗೇಂದ್ರ. ಬೆಸ್ಟ್ ಆಫ್ ಲಕ್, ಒಳ್ಳೆಯದಾಗಲಿ. ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಜೀವನದಲ್ಲಿ ಒಂದು ಜೀವನ, ನಾನು ನಡೆದಂತಹ ವಿನಯಗಳು ಬೇರೆ, ಮಾಡಿದಂಥ ಚಿತ್ರಗಳು ಬೇರೆ. ಹಿಂದೇನೆ ಒಳ್ಳೆಯವರಿಂದ ಕಲ್ತಿದ್ದೆ. ನಾನು ಒಳ್ಳೆಯವರಿಂದ ಒಂದು 3-4 ಜನದಿಂದ ಕಲ್ತಿದ್ದೆ. ಅವ್ರ ಮಾತುಗಳನ್ನು, ವಿನಯಗಳನ್ನು, ಮಾತುಗಳನ್ನು ನಾನು ಕಲಿತು ನಾನು ಇದನ್ನು ಮಾಡಿದ್ದೆ. ಒಂದು ವಿಷಯ ಹೇಳ್ತೀನಿ, ಒಳ್ಳೆಯದು ಕಲ್ತರೆ ಒಳ್ಳೆ ಜ್ಞಾನ, ಒಳ್ಳೆ ಮಾನವತ್ವ, ಒಳ್ಳೆ ಇದು, ಒಂದು ಧೈರ್ಯ, ಒಂದು ಛಲ ಬರುತ್ತೆ. ಕಾರಣ ಏನಂದರೆ ಈ ಥರದ್ದು ಯಾವುದಾದ್ರೂ ತಗೊಳ್ಳಿ. ಒಂದು ಹಾಡು ಆಡಬೇಕಾದ್ರೆ ಒಂದು ಛಲ ಬೇಕು,
ಒಂದು ರಾಜಕೀಯ ಮಾಡಬೇಕಾದ್ರೆ ಒಂದು ಛಲ ಬೇಕು, ಒಂದು ಯಾವುದಾದ್ರೂ ಮಾಡಬೇಕಾದ್ರೆ ಒಂದು ಛಲ ಬೇಕು. ಅದರಲ್ಲಿ ಒಂದು ನನಗೆ ಸಫಾಯಿ ಕರ್ಮಚಾರಿದಲ್ಲಿ ಒಂದು ಮ್ಯಾನೇಜ್ ಸ್ಕ್ಯಾವೆಂಜರ್ ಸಿಕ್ಕಿರೋದು ನನ್ನದು ಅದೃಷ್ಟನೇ ಅಂತ. ಇದು ಸಮಾನತೆ ಬೇಕು. ಮಾನವತ್ವದಲ್ಲಿ ಮಾನವರಿಗೆ ಒಂದು ಸಮಾನತ್ವವಾಗಿ ಬೇಕು ಅಂತ ಕೆಲವು ಜನ ನನ್ನನ್ನು ಇದರಿಂದ ಮಾಡಿಸಿದ್ದಾರೆ. ಅವ್ರಿಗೂ ನನಗೆ ಧನ್ಯವಾದಗಳು. ಇದು ಒಂದು ಸಮಾನತೆ ಮುಂದಿನ ದಿನಗಳಾದರೂ ಕೂಡ ಸಿಗುತ್ತಾ ಅಂತ ನನ್ನ ನಂಬಿಕೆ. ಹಾಗಿದ್ರೆ ನಾನು ಕರೆಕ್ಟಾಗಿ ಹೇಳ್ಬಾರ್ದೋ ಒಂದು ಗೊತ್ತಾಗ್ತಲ್ಲ. ಮೇನ್ ರಾಜಕೀಯಗಳು ಸರಿಯಾಗಿದೆ. ಯಾವ ರಾಜಕೀಯ ಸರಿ ಇದೆ? BJP ಸರಿ ಇದೆಯಾ? ಕಾಂಗ್ರೆಸ್ ಸರಿ ಇದೆಯಾ? JDS ಸರಿ ಇದೆ. ಅದು ಏನಂದರೆ ಇದು ವಾಲಿಬಾಲ್ ಥರ ಆಗೋಗ್ಬಿಟ್ಟಿದೆ, ಬಾಲ್ ಥರ ಆಗೋಗ್ಬಿಟ್ಟಿದೆ. ನಿಜವಾಗಲೂ ಇದು ಸರಿಯಲ್ಲ. ಈಗ ದೇವಸ್ಥಾನದಲ್ಲಿ ಹೋದರೆ ಎಲ್ಲ ಜಾತಿಗಳು ಸೇರಿಕೊಂಡು ಒಂದು ಮನೋಭಾವದಿಂದ ಆತ್ಮದಿಂದ ದೈವ ಸ್ವರೂಪವನ್ನು ಮಾಡ್ತಾರೆ. ಒಂದು ಆತ್ಮದಿಂದ. ಅದು ಎಂಥದ್ದು? ಒಬ್ಬ ಹಿಂದೂ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಯಾರನ್ನೇ ಏಕೆ ಹೇಳಿ ಅದನ್ನು ಮಾಡೋದು? ಈಗ ಇದೆಯಾ ರಾಜಕೀಯ ವ್ಯಕ್ತಿಗಳಲ್ಲಿ ಸಮಾನತೆ ಎಲ್ಲಿ ಬರುತ್ತೆ? ನಮ್ಮ ಸಮಾನತೆ ಎಲ್ಲಿ ಬರುತ್ತೆ? ಈಗ ಮ್ಯಾನೇಜ್ ಸ್ಕ್ಯಾವೆಂಜರ್ಸ್ ಅಂತ ಹೇಳಿದಾರಲ್ಲ, ಕೋಟಿ ಕೋಟಿ ಹಣ ಇದೆ, ತರಲಿಕ್ಕೆ ಇದೆ. ಈಗ ಮ್ಯಾನೇಜ್ ಸ್ಕ್ಯಾವೆಂಜರ್ಸ್ ಕೋಟಿ ಹಣ ಎಲ್ಲಿಂದ ಬರುತ್ತೆ ಅಂದರೆ ಡೆಲ್ಲಿಯಿಂದ ಬರುತ್ತೆ, ಡೆಲ್ಲಿಯಿಂದ ಸ್ಟೇಟ್ ಗೌರ್ಮೆಂಟ್ ಬರುತ್ತೆ. ಇಬ್ಬರು ಅದು ಎರಡನ್ನೂ ಸೇರಿಸಿ ಈ ಸಮಾನತೆಯಿಂದ ತರಬೇಕು ಅಂತಲೇ ಅವರು ಹೇಳಿರೋದು. ಅದನ್ನು ಸರಿ ಮಾಡಬೇಕು ಸರ್. ಅದು ಯಾವ ಕಾಲಕ್ಕೆ ಬರುತ್ತೋ ಏನೋ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ಗೆ ಆಲ್ರೆಡಿ ಕಳಿಸಿದ್ದೀನಿ ಸರ್. ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟಿಂದ ಈ ನಮ್ಮ ಅಧಿಕಾರಿಗಳು ಏನು ಮಾಡ್ತಾರೋ ಮುಂದಿನ ದಿನದಲ್ಲಿ ಅವ್ರದ್ದೇ ಸರ್ ತೀರ್ಮಾನ. 88, 89 ಕೆಲವು ವರ್ಷಗಳಲ್ಲಿ ನಾನು DT ರಾಜು ಅಂತ ಕೆಲಸಕ್ಕೆ ಹೋಗಿದ್ದೆ. ನನಗೆ ಆವಾಗ ತಿಳುವಳಿಕೆ ಕಮ್ಮಿ ಇತ್ತು ರಾಜು ಸರ್ ಹತ್ರ ಹೋಗೋವಾಗ. ಆ ಕಮ್ಮಿಯಲ್ಲಿ ನನಗೆ ಪ್ರೋತ್ಸಾಹ ಮಾಡಿದ್ರು. ಈ ಥರ ಮಾಡಬೇಕು, ಈ ಥರ ನಡುವೆಗಳು ಮಾಡಬೇಕು. ನನಗೂ ಒಂದು ಚೂರು ಡ್ರಾಯಿಂಗ್ ಕೊಟ್ಟರು. ಆ ಡ್ರಾಯಿಂಗಲ್ಲಿ ಕೂಡ ಹೆಚ್ಚಾಗಿ ಮಾಡಿಕೊಟ್ರು. ಟೈಪಿಂಗ್ ಗೊತ್ತಿಲ್ಲ, ಟೈಪಿಂಗ್ ಮಾಡಿಸ್ಕೊಟ್ರು. ಒಂದೊಂದು ಕಲೆಯನ್ನು ಒಂದು ಅಪರೂಪಗ ಮಾಡಿ ಜ್ಞಾನವನ್ನು ಪ್ರೋತ್ಸಾಹಿಸಿದಂತಹ ರಾಜವರು ನನಗೆ ಒಂದು ಇದು ಸರ್ ಅದು ಮಾರ್ಗದರ್ಶಿ. ಮತ್ತು ಅವರ ತಂದೆ ಈ ಹಿಂದೆ ಅಂದರೆ ಅವರ ತಂದೆ ಆ ಕಾಲದಲ್ಲಿ ಬಡವರನ್ನು SCಗಳನ್ನಾಗಲಿ STಗಳನ್ನಾಗಲಿ ಬಡವರನ್ನು ಮನೆ ಕರ್ಕೊಂಬಂದು ಈ ಜನನ ಮೇಲೆ ಬರಬೇಕು, ಯಾಕೆ ಇದು ಈ ಥರ ಇದ್ದಾರಂತಹ ಇದನ್ನು ಮೇಲ್ಗಡೆ ತಂದು ಇವ್ರನ್ನ ಮಾಡಬೇಕಂತ ಹೇಳಿ ಆ ಕಾಲದಲ್ಲಿ ಅವರ ತಂದೆಯವರು ಕರ್ಕೊಂಬಂದು ಒಂದು ಊಟ ಹಾಕಿಸಿ, ಒಂದು ಬಟ್ಟೆ ಕೊಡಿಸಿ, ಒಂದು ವಿನಯವನ್ನು ತೋರಿಸಿದಂತಹ ಅವ್ರ ತಂದೆಗೆ ನಾನು ಮನಸ್ಫೂರ್ತವಾಗಿ ಆತ್ಮಗೌರವಿಸಿದೆ. And he was my typist initially, office boy. Later on, he learned many things, like office management. He excelled in everything, whatever he did. So, public life and then public awareness and then social service, these are all his pet subjects and topics that we used to discuss in our office also. So, I'm very, very glad now, I'm very proud of him. He has done a wonderful work serving the society. So I wish him all the best. Thank you so much. ವಿಶೇಷವಾದ ಚಿಂತನೆಯನ್ನು ಹಂಚಿಕೊಂಡಿದ್ದೀರಿ. ಜೊತೆಗೆ ನಿಮ್ಮಿಂದ ಆಗ್ತಕ್ಕಂಥ ಕೆಲಸಗಳ ಬಗ್ಗೆ ಕೂಡ ವಿಶೇಷ ಭರವಸೆಯನ್ನು ಕೊಟ್ಟಿದ್ದೀರಿ. ಹೀಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಸಫಾಯಿ ಕ್ಷೇಮಾಭಿವೃದ್ಧಿ ಸಂಘ ಸಫಾಯಿ ಕರ್ಮಚಾರಿ ಆಂದೋಲನ ವತಿಯಿಂದ ತಮಗೆ ಹೃದಯಪೂರ್ವಕ ಅವರ ಆತ್ಮೀಯರವರಿಗೆ ಗೌರವ ಸಲ್ಲಿಸೋದಕ್ಕೆ ಬರ್ತಾ ಇದ್ದಾರೆ. ನಾಗೇಂದ್ರ ಸರ್ ಆಶೀರ್ವಾದಬೇಕು. ಆತ್ಮೀಯ ಬಂಧುಗಳು,
ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಯಾಕೆಂದರೆ ಅಭಿನಂದನೆಗಳು ಆಪ್ತರು ಆಪ್ತರು ವಿಶೇಷವಾಗಿ ಗೌರವಿಸಿದಲ್ಲ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರಿಗೆ ಗೌರವಿಸೋಣ. ಹಿರಿಯರ ಹಾಗೂ ಭಗವಂತನ ಅನುಗ್ರಹ ನಿನ್ನ ಮೇಲೆ ಇರಲಿ. ಕಾನೂನುಬದ್ಧವಾಗಿ ಇವರು ಸರ್ವೆ ಮಾಡಿಸಿದ್ರು 23 ಜನದ್ದು. ಇವ್ರಿಗೆ ಮುಂದಿನ ದಿನದಲ್ಲಿ ಗೌರ್ಮೆಂಟ್ ಕೂಡ ಆರ್ಡರ್ ಆಗಿದೆ ಇವ್ರಿಗೆ ಸೌಲಭ್ಯಗಳು ಕೊಡಬೇಕಂತ. ಸೌಲಭ್ಯಗಳು ಕೊಟ್ಟು ಇವರು ಈ ಜನಕ್ಕೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ತನ್ನಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.